ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ 9 ಗಂಟೆಗೆ ಸರಿಯಾಗಿ ನಾನು ಇವತ್ತು ಮತ್ತೆ ಹಾಜರಾಗಿದ್ದೀನಿ. ಹಲವಾರು ವಿಷಯಗಳನ್ನು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡುವಂಥದ್ದು ಅಡ್ವಾಣಿಯವರ ವಿರುದ್ಧ ಧನಂಜಯ ಕುಮಾರ್ ಆಡಿದಂಥ ಮಾತುಗಳು. ಇದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಸ್ವತಃ ಯಡಿಯೂರಪ್ಪನವರೇ ಕ್ಷಮೆ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಸ್ವತಃ ಧನಂಜಯ ಕುಮಾರ್ ಮೈಸೂರು ಸ್ಟುಡಿಯೋಕ್ಕೆ ಬರ್ತಾರೆ. BJP ನಾಯಕರುಗಳು ಕೂಡ ಇರ್ತಾರೆ. ಇದೆಲ್ಲದರ ಜೊತೆಗೆ ವಿಶ್ವೇಶ್ವರ್ ಭಟ್ ಮತ್ತು ಪ್ರತಾಪ್ ಸಿಂಹ ಕೂಡ ಇವತ್ತು ಪ್ಯಾನಲಲ್ಲಿದ್ದಾರೆ. ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ಮಕ್ಕಳ ಮೂಲಕ ಅಡ್ವಾಣಿ ಹಣ ಸಂಗ್ರಹಣೆ, ಬಿಜೆಪಿ ಭೀಷ್ಮನ ಮೇಲೆ ಭ್ರಷ್ಟಾಚಾರದ ಆಪಾದನೆ, ಧನಂಜಯ ಕುಮಾರ್ ಹೇಳಿಕೆಗೆ ವ್ಯಾಪಕ ಖಂಡನೆ. ಧನಂಜಯ ಬಾಂಬ್ಗೆ ಸಿಎಂ DVS ಕೋಪ, ಹೇಳಿದ್ದು ಸರಿ ಅಂತ ಸಿದ್ದು ಹಾಕಿದ್ರು ಉರಿಯೋ ಬೆಂಕಿಗೆ ತುಪ್ಪ, ವಕ್ತಾರನ ತಪ್ಪಿಗೆ ಕ್ಷಮೆ ಕೋರಿದ್ರು ಯಡಿಯೂರಪ್ಪ. ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ಎಣ್ಣೆಯ ಕೇಕೆ, ಸುರಪುರದಲ್ಲಿ JDS ಪ್ರಚಾರಕ್ಕೆ ಮಕ್ಕಳ ಬಳಕೆ, ರಾಣೆಬೆನ್ನೂರಿನಲ್ಲಿ ವಶವಾಯಿತು 5,000 ಸೀರೆ ರವಿಕೆ. ಸಕ್ಕರೆ ನಾಡಲ್ಲಿ ಕುಮಾರಸ್ವಾಮಿ ರೋಡ್ ಶೋ, ಹುಬ್ಬಳ್ಳಿಯಲ್ಲಿ JDS ಪರ ಮತ ಯಾಚಿಸಿದ ನಟಿ ಐಶ್ವರ್ಯ, ಚನ್ನಪಟ್ಟಣದಲ್ಲಿ ಸೈಕಲ್ ಏರಿದ್ರು ಯೋಗೀಶ್ವರ್. ಅತಿರಥರ ಎಂಟ್ರಿಯಿಂದ ರಂಗೇರಿದೆ ಕರ್ನಾಟಕ ಕುರುಕ್ಷೇತ್ರ, ರಾಜಾಜಿನಗರದಲ್ಲಿ ದೇವೇಗೌಡರ ಪ್ರಚಾರ, ನಾಳೆಯಿಂದ ನಡೆಯಲಿದೆ ಕಾಂಗ್ರೆಸ್ ಯುವರಾಜನ ಅಬ್ಬರ. ನಮಸ್ಕಾರ, ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಆರಂಭದಲ್ಲಿ ನಾವು ಎತ್ಕೊಳ್ಳುವಂಥ ಸಂಗತಿ ಅಂತಂದರೆ ಧನಂಜಯ ಕುಮಾರ್ LK ಅಡ್ವಾಣಿಯವರ ವಿರುದ್ಧ ಮಾತಾಡಿರುವಂಥದ್ದು. LK ಅಡ್ವಾಣಿ ಅಂದರೆ ಸ್ವತಃ ಪ್ರಧಾನಮಂತ್ರಿಯವರು ಕೂಡ ಅವರ ಬಗ್ಗೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾವ ಪಕ್ಷದ ನಾಯಕರು ಕೂಡ ಅಷ್ಟು ಸರಿಸುಲಭವಾಗಿ ಅಡ್ವಾಣಿಯವರ ವಿರುದ್ಧ ಯಾವುದೇ ರೀತಿಯ ಮಾತುಗಳನ್ನು, ಹಗುರವಾದ ಮಾತುಗಳನ್ನು ಆಡೋದಿಲ್ಲ. ಆದರೆ ಧನಂಜಯ ಕುಮಾರ್ ಇವತ್ತು ಯಾವ ಮೂಡಲಿದ್ರೂ ಗೊತ್ತಿಲ್ಲ. ಓತಪ್ರೋತವಾಗಿ ಮಾತಾಡಲಿಕ್ಕೆ ಧನಂಜಯ ಕುಮಾರ್ ಹೆಸರುವಾಸಿಯಾದ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇವತ್ತು ಅವರು ಹರಿಬಿಟ್ಟಂಥ ಮಾತುಗಾರಿಕೆ ಹೇಗಿತ್ತು ಅಂತಂದರೆ, ಅಡ್ವಾಣಿ ದುಡ್ಡು ತಗೊಂಡಿದ್ದಾರೆ, ಕೇವಲ ಅವರು ಮಾತ್ರ ತೆಗೆದುಕೊಂಡಿರುವಂಥದ್ದಲ್ಲ, ಮಕ್ಕಳ ಮುಖಾಂತರ ಬೆದರಿಕೆ ಹಾಕಿ ಹಣವನ್ನು ಪಡೆದಿದ್ದಾರೆ ಯಡಿಯೂರಪ್ಪನವರಿಂದ ಅನ್ನುವಂಥ ಮಾತನಾಡಿದ್ದಾರೆ ಧನಂಜಯ ಕುಮಾರ್. ಧನಂಜಯ ಕುಮಾರ್ ಹಾಕಿರುವಂಥ ಬಾಂಬ್ ಎಂಥದ್ದು ಬನ್ನಿ ನೋಡೋಣ. ಅದ್ವಾನಿಜಿಯವರು ಬಹುಶಃ ಭ್ರಷ್ಟಾಚಾರದ ಕಾರಂಜಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಮಕ್ಕಳು BJP ಆಡಳಿತ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿಂಸೆ ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಹೋಗುವಂಥದ್ದು ಅದ್ವಾನಿಯವರಿಗೆ ಕಾಣೋದಿಲ್ವಾ? ಬೇರೆಯವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಮೊದಲು ತಮ್ಮ ಮನೆಯನ್ನು ಅವರು ಸ್ವಚ್ಛ ಮಾಡಿಕೊಂಡು ಮತ್ತೆ ಮಾತಾಡಿದರೆ ಬಹುಶಃ ಅದಕ್ಕೆ ಅರ್ಥ ಇರ್ತದೆ. ಅದ್ವಾನಿಜಿಯವರು ಬಹುಶಃ ಭ್ರಷ್ಟಾಚಾರದ ಕಾರಂಜಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಮಕ್ಕಳು BJP ಆಡಳಿತ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿಂಸೆ ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಹೋಗುವಂಥದ್ದು ಅದ್ವಾನಿಯವರಿಗೆ ಕಾಣೋದಿಲ್ವಾ? ಬೇರೆಯವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಮೊದಲು ತಮ್ಮ ಮನೆಯನ್ನು ಅವರು ಸ್ವಚ್ಛ ಮಾಡಿಕೊಂಡು ಮತ್ತೆ ಮಾತಾಡಿದರೆ ಬಹುಶಃ ಅದಕ್ಕೆ ಅರ್ಥ ಇರ್ತದೆ. ಧನಂಜಯ ಕುಮಾರ್ ಆರೋಪಕ್ಕೆ CM ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸೋಲಿನ ಭಯದಿಂದ ಧನಂಜಯ್ ಇಂಥದ್ದೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಸರ್, ಈಗ ಬೆಂಗಳೂರು ಧನಂಜಯ ಕುಮಾರ್ ಒಂದು ಆರೋಪ ಮಾಡ್ತಾರೆ ಈ ಕ್ಷಣದಲ್ಲಿ. ಸರ್, ಏನಂತ ಹೇಳಿದ್ರೆ, ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಸಲಿಕ್ಕೆ ಅಡ್ವಾಣಿ ಮತ್ತು ಆತನ ಮಕ್ಕಳು ಹಣವನ್ನು ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ನೇರವಾಗಿ ಧನಂಜಯ ಕುಮಾರ್ ಆರೋಪ ಮಾಡಿದ್ದಾರೆ. ಸುಮ್ಮನೆ ಆಪಾದನೆ ಮಾಡೋದಕ್ಕೆ ಅರ್ಥ ಇಲ್ಲ, ಯಾವುದೇ ಹೋಳಿಲ್ಲ. ನೋಡ್ರಿ, ಸುಮ್ಮನೆ ಆಪಾದನೆ ಮಾಡೋದಕ್ಕೆ ಅರ್ಥ ಇಲ್ಲ, ಯಾವುದೇ ಹೋಳಿಲ್ಲ. ಸರ್, ಈಗ ಬೆಂಗಳೂರು ಧನಂಜಯ ಕುಮಾರ್ ಒಂದು ಆರೋಪ ಮಾಡ್ತಾರೆ ಈ ಕ್ಷಣದಲ್ಲಿ. ಸರ್, ಏನಂತ ಹೇಳಿದ್ರೆ, ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಸಲಿಕ್ಕೆ ಅಡ್ವಾಣಿ ಮತ್ತು ಆತನ ಮಕ್ಕಳು ಹಣವನ್ನು ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ನೇರವಾಗಿ ಧನಂಜಯ ಕುಮಾರ್ ಆರೋಪ ಮಾಡಿದ್ದಾರೆ. ಸುಮ್ಮನೆ ಆಪಾದನೆ ಮಾಡೋದಕ್ಕೆ ಅರ್ಥ ಇಲ್ಲ, ಯಾವುದೇ ಹೋಳಿಲ್ಲ. ನೋಡ್ರಿ, ಸುಮ್ಮನೆ ಆಪಾದನೆ ಮಾಡೋದಕ್ಕೆ ಅರ್ಥ ಇಲ್ಲ, ಯಾವುದೇ ಹೋಳಿಲ್ಲ. ಧನಂಜಯ ಕುಮಾರ್ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯ ಆರೋಪಗಳಿಗೆ ಅದು ಮಾಡಿದಂಥವ್ರನ್ನ ನೋಡಿ ಉತ್ತರ ಕೊಡಬೇಕಾಗ್ತದೆ. ಯಾವ ವ್ಯಕ್ತಿ ಯಾವ ಕಾರಣಕ್ಕಾಗಿ ಅಟಲ್ಜಿ ಅನ್ನೋ ಅವರ ಕ್ಯಾಬಿನೆಟ್ನಿಂದ ಹೊರಗೆ ಬಿದ್ದರು ಅಥವಾ ಪೋರ್ಟ್ಫೋಲಿಯೋ ಕಳ್ಕೊಂಡ್ರು, ಅವರ ಬಗ್ಗೆ ಏನು ಹೇಳೋದಿದೆ? ಮತ್ತು ಅಡ್ವಾಣಿ ರಾಜಕೀಯದಲ್ಲಿರುವಂಥ ಒಬ್ಬ ಸಂತರವರು.
ಇವತ್ತಿಗೂ ಕೂಡ 84 ವರ್ಷದ. ಹಾಗಾಗಿ ಅಡ್ವಾಣಿಯವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯಬಹುದು ಅನ್ನುವಂಥ ಭಾವನೆಯಿಂದ ಅವರೇನಾದರೂ ಈ ರೀತಿ ಮಾತನಾಡ್ತಾ ಇದ್ರೆ ಆಕಾಶಕ್ಕೆ ಉಗುಳಿದವರಿಗೆ ಅದು ಆಕಾಶಕ್ಕೆ ಹತ್ತುವುದಲ್ಲ, ತಮ್ಮ ಮುಖಕ್ಕೆ ಬಂದು ಹಿಡಿತದನ್ನು ನೆನಪಿಟ್ಟರು. ಅಡ್ವಾಣಿ ಬಗ್ಗೆ ಧನಂಜಯ ಕುಮಾರ್ ಏನು ಆರೋಪ ಮಾಡಿದ್ದಾರೆ, ಆರೋಪವನ್ನು ಮೊದಲು ಸಾಬೀತು ಮಾಡಲಿ. ಒಂದು ಪಕ್ಷ ಏನಾದರೂ ಸಾಬೀತು ಮಾಡಿದ್ರು ಅಂದರೆ ನಾಳೆಯಿಂದ ಬಿಜೆಪಿ ರಾಜಕೀಯವನ್ನೇ ಮಾಡಲ್ಲ ಅಂತ ಡಿ ವಿ ಸದಾನಂದ ಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಧನಂಜಯ ಕುಮಾರ್ ಅದ್ವಾನಿಯವರಿಗೆ ಯಡಿಯೂರಪ್ಪನವರು ಹಣ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಎಲ್ಲರೂ ಅವರು ರಾಜಕೀಯವಾಗಿ ಸಾಬೀತು ಮಾಡಿದರೆ ನಾವು ಕರ್ನಾಟಕದ ಬಿಜೆಪಿಯ ಬಾಗಿಲು ಬಂದ್ ಮಾಡ್ತೀವಿ, ಲಾಕ್ ಮಾಡ್ತೀವಿ. ಇಲ್ಲ ಇದ್ರೆ ಅವರು ದಾಖಲೆ ಬಿಡುಗಡೆ ಮಾಡ್ಬೇಕು. ಅವರು ನಿಜ ಬಾಯಲ್ಲಿ ಮಾತಾಡೋದಲ್ಲ, ಅವರು ದಾಖಲೆ ಬಿಡುಗಡೆ ಮಾಡಬೇಕು. ಅವರು ಹೇಳೋದು ಅದ್ವಾನಿ ಅವರಿಗೆ ಅಂತಲ್ಲ, ಅವರ ಮಗನಿಗೆ ಮಕ್ಕಳಿಗೆ ಕೊಟ್ಟಿದೆ. ಅದ್ವಾನಿ ಅವರಿಗೆ ಅಂತಲ್ಲ, ನೀವು ಕೇಳಿದಕ್ಕೆ ಅದ್ವಾನಿ ಅವರಿಗೆ ಏನಾದ್ರು ಕೊಟ್ಟಿದೆ ಅಂತ ಆದ್ರೆ ನಾವು ಬಾಗಿಲು ಬಂದ್ ಮಾಡ್ತೀವಿ. ಅವರ ಮಕ್ಕಳ ವ್ಯವಹಾರಗಳು ನನಗೆ ಗೊತ್ತಿಲ್ಲ. ಧನಂಜಯ ಕುಮಾರ್ ಎಲ್ಲರೂ ಅವರಿಗೆ ಈ ಅಭ್ಯಾಸ ಜೋರು ಚೀಲ ಇಟ್ಕೊಂಡು ಹೋಗುವಂಥದ್ದು. ಆದ ಕಾರಣ ಅವರೆಲ್ಲರೂ ತಗೊಂಡೋಗಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರೇ ಎಲ್ಲರೂ ತಗೊಂಡೋಗಿ ಅಂದ್ರೆ ಅವರಿಗೆ ರಾಜ್ಯದ ದೇಶದಲ್ಲಿ ಅಲ್ಲಿ ಸ್ಥಾನಗಳು ಇರಲಿಲ್ಲಲ್ಲ ಅವರ ಮಾಡಿದ ಚಟುವಟಿಕೆ. ಅವರೆಲ್ಲ ಭಾರಿ ಚಟುವಟಿಕೆಗಳನ್ನು ಬಾಂಬೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಅವರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದ ಕಾರಣ ಆರೋಪಗಳನ್ನು ಮಾಡುವುದೇ ಒಂದು ಜವಾಬ್ದಾರಿ ಆಗಬಾರ್ದು. ಆರೋಪ ಆಶ್ಚರ್ಯಕರ ಬೆಳವಣಿಗೆ ಅಂತಂದರೆ ಸಿದ್ದರಾಮಯ್ಯ ಧನಂಜಯ ಕುಮಾರ್ ಅವರ ಹೇಳಿಕೆಯನ್ನು ಬೆಂಬಲಿಸಿರುವಂಥದ್ದು. ನಿಜ ಅಡ್ವಾಣಿ ಹಣ ಪಡೆದಿದ್ದಾರೆ ಅನ್ನುವಂಥದ್ದು ಅವರ ವಾದ. ಸಿದ್ದರಾಮಯ್ಯ ಹೇಳಿರೋದೇನು ನೋಡೋಣ ಬನ್ನಿ. ಅವ್ರು ಹೇಳಿರೋದು ಯಡಿಯೂರಪ್ಪ ಅವರಿಗೆ ದುಡ್ಡು ಕೊಟ್ಟಿರ್ಬೇಕಾದ್ರೆ ಯಡಿಯೂರಪ್ಪ ಇಲ್ಲೂ ಹೊಡೆದಿದ್ನಲ್ಲ ಅಕ್ರಮ ಗಣಿಗಾರಿಕೆನಲ್ಲಿ ಡಿನೋಟಿಫಿಕೇಶನ್ ಹೊಡೆದಿರೋ ದುಡ್ಡು ಅವ್ರಿಗೂ ಪಾಲು ಕೊಟ್ಟಿದ್ರು ಅಷ್ಟೇ. ಆ ಪಾಲು ಯಾವಾಗಲೂ 3 ವರ್ಷ ಅವ್ರು ಇರೋವರೆಗೂ ಕೊಡ್ತಲೇ ಇದ್ರು. ಒಬ್ಬ ಸತ್ಯ ಹೇಳಿದ್ದಾರೆ, ಏನು ತಪ್ಪೇನಿಲ್ಲ. ಅವ್ರು ಹೇಳಿರೋದು ಯಡಿಯೂರಪ್ಪ ಅವರಿಗೆ ದುಡ್ಡು ಕೊಟ್ಟಿರ್ಬೇಕಾದ್ರೆ ಯಡಿಯೂರಪ್ಪ ಇಲ್ಲೂ ಹೊಡೆದಿದ್ನಲ್ಲ ಅಕ್ರಮ ಗಣಿಗಾರಿಕೆನಲ್ಲಿ ಡಿನೋಟಿಫಿಕೇಶನ್ ಹೊಡೆದಿರೋ ದುಡ್ಡು ಅವ್ರಿಗೂ ಪಾಲು ಕೊಟ್ಟಿದ್ರು ಅಷ್ಟೇ. ಆ ಪಾಲು ಯಾವಾಗಲೂ 3 ವರ್ಷ ಅವ್ರು ಇರೋವರೆಗೂ ಕೊಡ್ತಲೇ ಇದ್ರು. ಒಬ್ಬ ಸತ್ಯ ಹೇಳಿದ್ದಾರೆ, ಏನು ತಪ್ಪೇನಿಲ್ಲ. ಸೊ ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ಧನಂಜಯ ಕುಮಾರ್ ಏನು ಆರೋಪ ಮಾಡಿದ್ದಾರೆ, ಆರೋಪದ ಬಗ್ಗೆ ಯಡಿಯೂರಪ್ಪ ವಿಷಾದ ವ್ಯಕ್ತಪಡಿಸಿರುವಂಥದ್ದು. ಅಷ್ಟೇ ಅಲ್ಲ, ಯಡಿಯೂರಪ್ಪ ಕ್ಷಮೆ ಕೋರಿದ್ದಾರೆ. ಅಡ್ವಾಣಿಯವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಅಡ್ವಾಣಿಯವರ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡೋದು ಸರಿಯಲ್ಲ ಅಂತಾರೆ ಯಡಿಯೂರಪ್ಪ. ನಮ್ಮ ಧನಂಜಯ ಕುಮಾರ್ ಅವರು ಲಾಲ್ ಕೃಷ್ಣ ಅದ್ವಾನಿಯವರ ಬಗ್ಗೆ ಮಾತನಾಡ್ತಾ ಅವರ ಮಕ್ಕಳು ಯಡಿಯೂರಪ್ಪನ ಹತ್ರ ಕೆಲಸಕ್ಕೆ ಬರ್ತಿದ್ರು, ದುಡ್ಡು ಕಾಸನ್ನು ಕೊಟ್ಟು ತಗೊಳ್ಳೋದು ನಡೀತಾ ಇತ್ತು, ಈ ರೀತಿ ಮಾತನಾಡಿ ಸ್ವಲ್ಪ ಎಲ್ಲರಿಗೂ ಆತಂಕ ತರುವಂಥ ಮಾತನಾಡಿದ್ದಾರೆ. ಲಾಲ್ ಕೃಷ್ಣ ಅದ್ವಾನಿಯವರ ಪಕ್ಷದಲ್ಲಿ ನಾನು ಇಲ್ಲದೇ ಇರ್ಬೋದು, ಅವರೊಬ್ಬ ದೇಶದ ಅತ್ಯಂತ ಎತ್ತರದಲ್ಲಿ ಇರುವಂಥ ಒಬ್ಬ ಬೆರಳೆಣಿಕೆ ಅಷ್ಟು ಮುಖಂಡರಲ್ಲಿ ಅವರು ಒಬ್ಬರು. ಆದ್ದರಿಂದ ಆ ರೀತಿಯ ಆರೋಪಗಳಲ್ಲಿ ಯಾವುದೂ ಹುರುಳಿಲ್ಲ. ಧನಂಜಯ ಕುಮಾರ್ ಅವರು ಮಾತನಾಡೋದ್ರ ಬಗ್ಗೆ ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೇನೆ. ನನಗೆ ಈಗಲೂ ಲಾಲ್ ಕೃಷ್ಣ ಅದ್ವಾನಿಯವರು ಗೌರವ ಇದೆ. ನಾವು ಈ ರೀತಿ ಹಗುರವಾಗಿ ಮಾತನಾಡಬಾರ್ದು, ಧನಂಜಯ ಅವರು ಆ ಥರ ಮಾತನಾಡಬಾರ್ದಾಗಿತ್ತು. ಅವ್ರ ಮಕ್ಕಳು ಬರೋದು ಹೋಗೋದು ಬೇರೆ ವಿಷಯ, ಆದರೆ ಅದ್ವಾನಿಜಿಯವರ ಹೆಸರನ್ನು ತರುವಂಥದ್ದು ಸರಿಯಲ್ಲ. ಮತ್ತು ನಮ್ಮ ಯಾವುದೇ ದುಡ್ಡು ಕಾಸಿನ ವ್ಯವಹಾರಗಳು ಇದುವರೆಗೂ ನಡೆದಿಲ್ಲ. ಅದಕ್ಕಾಗಿ ನಾನು ರಾಜ್ಯದ ಜನರಲ್ಲಿ ಧನಂಜಯ ಕುಮಾರ್ ಮಾತನಾಡೋದ್ರ ಬಗ್ಗೆ ಕ್ಷಮೆಯನ್ನು ಯಾಚಿಸ್ತೇನೆ. ಏನು ಮಾತಾಡ್ತೀನಿ ಅನ್ನೋ ಅರಿವಿಲ್ದೇ ಮಾತಾಡುವಂಥ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಆದ್ರೂ ಅಡ್ವಾಣಿ ಅಂಥವ್ರ ಬಗ್ಗೆ ಒಬ್ಬ ಕೇಂದ್ರದ ಮಾಜಿ ಮಂತ್ರಿ ಮಾತಾಡ್ತಾರೆ ಅಂತಂದರೆ ಅದು ಗಮನಿಸಬೇಕಾದಂಥ ಸಂಗತಿ. ಅದನ್ನು ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಒಬ್ಬರೋ ಇಬ್ಬರೋ ಮಾತ್ರ. ಆದರೆ ಸ್ವತಃ BSY ಇದನ್ನು ಖಂಡಿಸ್ತಾರೆ, ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಸೊ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮಾತಾಡಲಿಕ್ಕೆ ಧನಂಜಯ ಕುಮಾರ್ ಮೈಸೂರಿನ ಸ್ಟುಡಿಯೋದಲ್ಲಿರ್ತಾರೆ. KGP ಮುಖಂಡರು ವಿಶ್ವೇಶ್ವರ ಭಟ್ ನಮ್ಮ ಜೊತೆಗಿದ್ದಾರೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಮುಖ್ಯಸ್ಥರು ಪ್ರತಾಪ್ ಸಿಂಹ, ಪತ್ರಕರ್ತ ಅಂಕಣಕಾರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗೋ ಮಧುಸೂದನ್ ಮತ್ತು ಅಶ್ವಥ್ ನಾರಾಯಣ್ ಇಬ್ಬರು ಕೂಡ BJP ಮುಖಂಡರು, ಅವರಿಬ್ಬರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ ಸಣ್ಣ ವಿರಾಮದ ನಂತರ.